ಹಾಯ್ ನನ್ನೆಲ್ಲ ರೈತ ಮಿತ್ರರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಫಾರ್ಮರ್ ಪುನೀತ್. ಇವತ್ತು ನೋಡಿದ್ದೀರ ನೀವು, ಆಲ್ರೆಡಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ. ಸೌತೆಕಾಯಿ ಹಾಕೋಕ್ಕೆ ಈ ತಿಂಗಳು 15ನೇ ತಾರೀಕಲ್ಲಿ ನಾವು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಬಟ್ ಅತಿಯಾದ ಬಿಸಿಲಿಂದ ಮತ್ತು ರೇಟ್ ವೇರಿಯೇಷನ್ ಆದ ಕಾರಣದಿಂದ ಸ್ವಲ್ಪ ಡಿಲೇ ಮಾಡೋಣ ಅಂದ್ಬಿಟ್ಟು ಈ ಸರಿ ಸ್ವಲ್ಪ ಲೇಟ್ ಮಾಡೋಣ, ಒಂದು 15 ದಿನ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀವಿ. ವಿಡಿಯೋದಲ್ಲಿ ನೀವು ನೋಡ್ಬೋದು. ಇವಾಗ ನೋಡಿ, ಕೋಳಿ ಗೊಬ್ಬರ ಎಲ್ಲ ಚೆಲ್ಲಿ ರೆಡಿ ಮಾಡ್ತಿದ್ದೀವಿ. ಇನ್ನೊಂದು ಫ್ಲ್ಯಾಟ್ ಆಲ್ರೆಡಿ ರೆಡಿಯಾಗಿ ಪೇಪರ್ ಹಾಕಿದ್ದೀವಿ. ಈ ಸರಿ ಕ್ಯಾಪ್ಸಿಕಮ್ ಮಾಡೋದ ಅಥವಾ ಸೌತೆಕಾಯಿ ಮಾಡೋದ ಅಂತ ತುಂಬ ಕೊಲಾಬ್ರೇಷನ್ಲಿದ್ದೀವಿ. ನೀವು ನೋಡ್ತಿರ್ಬೋದು ಕೋಳಿ ಗೊಬ್ಬರ ಯಾವ ಥರ ಚೆಲ್ಲಿದ್ದೀವಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆ, ನೋಡಿದ್ದೀರಾ. ಒಂದು ಎಕರೆಗೆ ಇದು 100 ಪ್ಯಾಕೆಟ್ ಕೋಳಿ ಗೊಬ್ಬರ ಚೆಲ್ಲಿರೋದು. ಒಂದು ಪ್ಯಾಕೆಟ್ ಇದು 120 ರೂಪಾಯಿ ಡೆಲಿವರಿ ಬೀಳ್ತದೆ. ಇದು ಫಿಲ್ಟ್ರ್ ಗೊಬ್ಬರ, ಇದು ನಾಮಕಲ್ಲಿಂದ ಬರೋದು. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಈ ಥರ ಈಜಿಯಾಗಿ ಚೆಲ್ಕೋಬೋದು, ಏನು ತೊಂದರೆ ಇಲ್ಲ. ಅದಾದಮೇಲೆ ತಿಪ್ಪೆಗೊಬ್ಬರ ಒಂದು ಎಕರೆಗೆ 10 ಲೋಡ್ ತಿಪ್ಪೆಗೊಬ್ಬರ ಹೊಡೆದಿದ್ದೀವಿ. ತಿಪ್ಪೆಗೊಬ್ಬರ ತುಂಬ ಹಸಿ ಇತ್ತು. ಹಸಿ ಇದ್ದ ಕಾರಣದಿಂದ ಚೆಲ್ಲೋಕ್ಕೆ ತುಂಬ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಚೆಲ್ಲಿದ್ದೀವಿ. ಚೆಲ್ಲಿ ಎಲ್ಲ ರೆಡಿ ಮಾಡಿ 5ನೇ ಹೊಡೆದು ಬಿಟ್ಟಿದ್ದೀವಿ. ಇವಾಗ ಸೌತೆಕಾಯಿ ಮಾಡ್ತೀವಿ ಖಂಡಿತವಾಗಿ. ಸೌತೆಕಾಯಿ ಯಾವ ವೆರೈಟಿ ಮಾಡ್ತೀನಿ ಏನು ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೌತೆಕಾಯಿ ನಾಳೆ ಅಥವಾ ನಾಳಿದ್ದು ಬೆಡ್ ಪ್ರಿಪೇರ್ ಮಾಡ್ತೀವಿ ಸೌತೆಕಾಯಿಗೆ. ಇವಾಗ ನೋಡ್ಬೋದು 5ನೇ ಉತ್ತಿದ್ದಾದಮೇಲೆ ಈಗ ರೋಟ್ರಿ ಹಾಕ್ತಾಯಿದ್ದೀವಿ. ನಾಳೆ ಎಲ್ಲ ಬೆಡ್ ಮಾಡ್ತೀವಿ. ಬೆಡ್ ಮಾಡಿ ಪೇಪರ್ ಹಾಕಿ ಎಲ್ಲ ಹೋಲ್ ಹಾಕಿ ರೆಡಿ ಮಾಡಾದ್ಮೇಲೆ ನಿಮಗೆ ನೆಕ್ಸ್ಟು ಎಲ್ಲ ವಿಡಿಯೋ ಮಾಡಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತೀನಿ. ಗೊಬ್ಬರ ಯಾವ್ಯಾವ ಗೊಬ್ಬರ ಕೊಟ್ವಿ, ಬೆಡ್ಗೆ ಏನು ಮಾಡಿದ್ವಿ ಅಂತ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. 5ನೇಗ್ಲು 3 ರಿಂದ 4 ಸರಿ 5ನೇಗ್ಲು ಹಾಕಿದ್ದೀವಿ. 2 ಸರಿ ರೋಟ್ರಿ